ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಯುವ ಮುಖಂಡ ಪ್ರಸಿದ್ಧ ಉಮೇಶ್ ಶೆಟ್ಟಿರವರ ಹುಟ್ಟುಹಬ್ಬದ ಆಚರಣೆ ಸಮಾರಂಭ ಚಂದ್ರ ಲೇಔಟ್ ನಿವಾಸದಲ್ಲಿ ಸ್ನೇಹಿತರು, ಯುವಕರು, ಮಿತ್ರರು ಉಪಸ್ಥಿತಿಯಲ್ಲಿ ಆಚರಿಸಿಕೊಂಡರು. ಇವರ ಜನ್ಮದಿನದ ಪ್ರಯುಕ್ತ ಕ್ಷೇತ್ರದ ಸಾಧಕರಾದ ವಿಕಲಚೇತನರಿಗೆ ಸನ್ಮಾನಿಸುವ ಮುಖೇನ ಅರ್ಥಪೂರ್ಣವಾಗಿ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡರು. ಬಿಜೆಪಿ ಪಕ್ಷದ ಯುವ ಮುಖಂಡರಾದ ಪ್ರಸಿದ್ಧ ಉಮೇಶ್ ಶೆಟ್ಟಿರವರು ಕೇಕ್ ಕತ್ತರಿಸಿ ಸಿಹಿ ವಿತರಿಸಿದರು. ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು, ದಕ್ಷಿಣ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಕೆ. ಉಮೇಶ್ ಶೆಟ್ಟಿರವರು, ಮಂಡಲ ಅಧ್ಯಕ್ಷರಾದ ಮಂಜುನಾಥ್, ಪಾಲಿಕೆ ಮಾಜಿ ಸದಸ್ಯರುಗಳು, ಸ್ಥಳೀಯ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಭಾಗವಹಿಸಿದ್ದರು. ಎಲ್ಲ ಕ್ಷೇತ್ರದ ಮತದಾರರಿಗೆ ಇವತ್ತು ಶುಭ ದಿನ. ಯಾಕಂದ್ರೆ ನಮ್ಮ ಯುವ ನಾಯಕರಾದ ಪ್ರಸಿದ್ಧ ಉಮೇಶ್ ಶೆಟ್ಟಿ ಅವರು ಇವತ್ತು ಜನ್ಮದಿನ ಇದೆ. ಅವ್ರಿಗೆ ದೇವರ ಆಯುಷ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕತ್ತ ಮುಂದಿನ ದಿನಗಳಲ್ಲಿ ಅವ್ರ ತಂದೆ ಯಾವ ರೀತಿ ಉಮೇಶ್ ಶೆಟ್ಟಿ ಕೆಲಸ ಮಾಡ್ತಾ ಇದ್ದಾರೆ, ಜನಸೇವೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಸಹ ಈ ರೀತಿ ಅವಕಾಶ ನೀಡಿ ಅವರಿಗೆ ಅವರ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾಗಿ ಹೊರಹೊಂದು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಗಟ್ಟಿಯಾಗಿ ನಿಂತು ಮುಂದಿನ ದಿನಗಳಲ್ಲಿ ಸೇವೆ ಮಾಡುವಂತಾಗಿ ಅವ್ರಿಗೂ ದೇವರು ಕಲಿಸ್ತೀವಿ ಅಂತ ಎಲ್ಲರೂ ನಮ್ಮೆಲ್ಲರ ಕಡೆಯಿಂದ ಅವರಿಗೆ ಒಂದು ಶುಭವನ್ನು ಆಶಿಸ್ತೀವಿ. ಧನ್ಯವಾದಗಳು. ಚುನಾವಣೆ ಸಮೀಪ ಅದರಲ್ಲಿ ಎರಡು ಮಾತಾಡೋದಿಲ್ಲ. ಈ ಬಾರಿ ಒಂದು ಗೋವಿಂದ ಕ್ಷೇತ್ರ ಮಾತ್ರ ಅಲ್ಲ, ಇದು ಬೆಂಗಳೂರು ಜಿಬಿ ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಮ ಅಭ್ಯರ್ಥಿಗಳು ಜಯಬೇರಿ ಬಾರಿಸ್ತಾರೆ. ಯಾಕಂದ್ರೆ ಎಲ್ಲಾ ಅಭ್ಯರ್ಥಿಗಳು ಸಹ ಒಂದು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಕಾಂಗ್ರೆಸ್ ವಿರೋಧ ನೀವು ನೋಡ್ತಾ ಇದ್ದೀರಾ, ಅದು ಮಿತಿ ಮೀರಿದೆ. ಈಗ ಅದು ಹೋಗೋಷ್ಟರಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಜಯಶೀಲರು ಆಗಲೇಬೇಕು, ಖಂಡಿತ ಆಗ್ತಾರೆ. ಮುಂದಿನ ದಿನಗಳಲ್ಲಿ 5 ಜಿಲ್ಲೆಯ ಕ್ಷೇತ್ರಗಳಲ್ಲೂ ನಮ್ಮ ಅಭ್ಯರ್ಥಿಗಳು ಇರ್ತಾರೆ. ಉಮೇಶ್ ಶೆಟ್ಟಿ ಅವರ ಹುಟ್ಟುಹಬ್ಬದ ದಿನದಂದು ಅವರಿಗೆ ಶುಭ ಕೋರಲು ಇಚ್ಛಿಸುತ್ತೇನೆ. ಅವರಿಗೆ ದೇವರ ಆರೋಗ್ಯ, ಐಶ್ವರ್ಯ, ಅಂತಸ್ತು, ಅಧಿಕಾರನ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಉಮೇಶ್ ಶೆಟ್ಟಿ ಅವರ ಸಂಪುಟರಾದ ಪ್ರಸಿದ್ಧ ಉಮೇಶ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮದ ಆಚರಣೆ. ಈ ದಿನದಂದು ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃದಯಪೂರ್ವಕವಾದ ಒಂದು ಶುಭಾಶಯಗಳನ್ನು ಭಗವಂತ ಅವರಿಗೆ ಸಕಲ ಸನ್ಮಾನಗಳನ್ನ ಕರುಣಿಸಲಿ. ಉಮೇಶ್ ಶೆಟ್ಟಿ ಅವರು ಯಾವ ರೀತಿಯಲ್ಲಿ ಜನಸೇವಕರಾಗಿದ್ದಾರೆ, ಬಡವರ ಬಂಧುವಾಗಿದ್ದಾರೆ, ಜನಾಂಗರಾಗಿದ್ದಾರೆ, ಜನಸೇವಕರಾಗಿದ್ದಾರೆ, ರಾಜಕೀಯದಲ್ಲಿ ದ್ರೋತಾರಿಯಾಗಿದ್ದಾರೆ. ಅದೇ ರೀತಿ ಪ್ರಸಿದ್ಧ ವಿಜ್ಞಾನವರು ಸಹ ಮುಂದೆ ಬಂದು ಅವರು ಸಹ ತಂದೆ ರೀತಿ ತಾಯಿ ನೆರವೇರಿ ಅಂತ ಹೇಳಿ ಎಲ್ಲರ ಪೂರ್ವವಾಗಿ ಅವರಿಗೆ ಆರ್ಥಿಕವಾದ ಸಕಲ ಸನ್ಮಾನಗಳ ಕರುಣಿಸಿದ ಶುಭಾಶಯ ಪಡ್ತಾರೆ. ಒಳ್ಳೆಯದಾಗಲಿ.